ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಮೊದಲನೇದಾಗಿ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮನೇಲಿ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ಹೇಳ್ಬಿಟ್ಟು. ಹೌದು, ದೀಪಾವಳಿಗೆ ವಿಶೇಷವಾಗಿರುವ ಗೂಡು ದೀಪವನ್ನ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಶಾರ್ಟ್ ಆಗಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ಕಲರ್ಫುಲ್ ಆಗಿ ತುಂಬ ಚಂದವಾದ ಗೂಡು ದೀಪಗಳನ್ನ ನಾವು ನೋಡಿರ್ತೇವಲ್ಲ, ಸೊ ಅದೆಲ್ಲ ಈ ಥರ ಒಂದು ಮೋಡಲ್ಲಿ ಬರುವಂಥದ್ದು. ಸೊ ಅದನ್ನು ಮತ್ತೆ ನಾವು ನಮ್ಗೆ ಬೇಕಾದ ಹಾಗೆ ನಾವು ಅದನ್ನು ಜೋಡಿಸ್ಕೊಳ್ಳುವಂಥದ್ದು. ಸೊ ಇಲ್ಲಿ ನೋಡಿ ಅವ್ರು ಯಾವ ಥರ ಮಾಡ್ತಾರೆ ಅಂತ ಹೇಳಿ. ಸೊ ವೀಕ್ಷಕರು, ಇಲ್ಲಿ ಕಾಣುವಂತಹ ಗುಡ್ಡು ದೀಪಗಳೆಲ್ಲ ಇದೇ ಥರ ಮಾಡಿರೋದು. ಸೊ ಕೆಲವು ರೆಡಿಮೇಡ್ ಇದೆ ಆಯಿತಾ, ಬಟ್ ಮೋಸ್ಟ್ ಆಫ್ ಇದೆಲ್ಲ ನಾವು ಈ ಥರ ಹ್ಯಾಂಡ್ ಮೇಡಲ್ಲಿ ಮಾಡಿರೋ ಅಂಥದ್ದು. ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ? ಸೊ ಈ ದೀಪಾವಳಿ ನಿಮ್ಮ ಲೈಫ್ ಈ ಗೂಡು ದೀಪ ಎಷ್ಟು ಕಲರ್ಫುಲ್ ಆಗಿದೆ ಅದೇ ಥರ ಕಲರ್ಫುಲ್ ಆಗಲಿ ಅಂತ ಹೇಳ್ತಾ, ನಿಮಗೆ ಗೂಡು ದೀಪಗಳು ಬೇಕಾದಲ್ಲಿ ನೀವು ನೋಡ್ಬೋದು. ಒಳ್ಳೆ ಕಲರ್ಫುಲ್ ಆಗಿರುವಂತಹ ಚಂದದ ಗೂಡು ದೀಪಗಳು ಇವ್ರ ಹತ್ರ ಇದೆ. ಸೊ ಇವರು ಬಂದು ಲಕ್ಷ್ಮಿ ಫ್ಯಾನ್ಸಿ ಬೆಳ್ತಂಗಡಿ ಅವರು ಆಯಿತಾ. ಸೊ ನಿಮಗೆ ಪರ್ಚೇಸ್ ಮಾಡಬೇಕಂತ ಹೇಳಿದರೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಚಂದದ ಗೂಡು ದೀಪಗಳನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಹಾಗೆ ಅಂಗಡಿ ಡೀಟೇಲ್ಸ್ ಕೂಡ ನಾನು ಹಾಕಿದ್ದೀನಿ. ದೀಪಾವಳಿ ಅಂದರೆ ಬೆಳಕಿನ ಹಬ್ಬ. ಈ ಗೂಡು ದೀಪ ನಮ್ಮ ಸಂಸ್ಕೃತಿಯ ಬೆಳಕು. ಈ ಬೆಳಕಿನ ಹಬ್ಬ ಎಲ್ಲರ ಜೀವನದಲ್ಲೇ ಸಂತೋಷ ಮತ್ತು ಶಾಂತಿ ತರಲಿ. ಎಲ್ಲರಿಗೂ ಹೊಸ ಬೆಳಕು, ಹೊಸ ಆಸೆ, ಹೊಸ ಸಂತೋಷ ತರುವ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.